ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭ ಮುಂಜಾನೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನೀರು ದೋಸೆ ಮಾಡೋ ಅಂಥದ್ದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ ಪಟಾಪಟ್ ಅಂತ. ನೋಡಿ, ಇದನ್ನು ನೀವು ರಾತ್ರಿನೇ ಒಂದು ಸೇರು ಅಕ್ಕಿನ ನೆನೆ ಇಟ್ಕೋಬೇಕು. ರಾತ್ರಿನೇ ಕ್ಲೀನಾಗಿ ತೊಳೆದು ನೆನೆ ಇಟ್ಕೊಂಬಿಡಿ. ಬೆಳಗ್ಗೆ ಇದನ್ನು ಈ ಥರ ರುಬ್ಕೊಂಬಿಡಿ. ಹಿಟ್ಟು ಸಣ್ಣಗೆ ರುಬ್ಕೊಂಡು ಈ ಥರ ಅಳಕಾಗಿ ಹಿಟ್ಟು ಕಲಿಸ್ಕೊಂಬಿಡಿ. ಅದಕ್ಕೆ ಸ್ವಲ್ಪ ಉಪ್ಪು, ನೋಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತವೆ ಇವು. ಮಂಗಳೂರು ಸೈಡ್ ಮಾಡೋ ಅಂಥ ನೀರು ದೋಸೆ ನಾನು ಮಾಡ್ತೀನಿ, ನಿಮಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೋಡಿ, ಈ ಥರ ಎಳ್ಳೆಣ್ಣೆ ಹಾಕ್ಕೋಬೇಕು. ಹಳ್ಳೆಣ್ಣೆ ಅಂತ ಬರುತ್ತೆ, ಅದನ್ನು ಹಾಕ್ಕೊಬಿಡಿ. ಎಳ್ಳೆಣ್ಣೆ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಈ ಥರ ನೋಡಿ, ಇಷ್ಟು ಅಳಕ್ಕಿರ್ಬೇಕು ಹಿಟ್ಟು. ಮಸ್ತ್ ಅಂದರೆ ಮಸ್ತ್ ಬರುತ್ತೆ ನೀರು ದೋಸೆ, ತುಂಬ ಚೆನ್ನಾಗಿ ಬರುತ್ತೆ. ರಾತ್ರಿನೇ ಅಕ್ಕಿ ನೆನೆ ಇಟ್ಕೊಳ್ಳಿ, ಬೆಳಗ್ಗೆ ರುಬ್ಕೊಳ್ಳಿ. ನೋಡಿ, ಇದಕ್ಕೆ ಉದ್ದಿನ ಬೇಳೆ ಬೇಡ, ಏನು ಮೆಂತ್ಯಕಾಳು ಏನು ಹಾಕೋಂಗಿಲ್ಲ. ನಾನಿಲ್ಲಿ ಒಂದು ಹಂಚು ಕಾಯಕ್ಕಿಟ್ಟಿದ್ದೆ. ನೋಡಿ, ಈ ಥರ ದಪ್ಪ ಹಂಚು ತೊಗೊಳ್ರಿ, ಹಂಗಾದ್ರೆ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಇದಕ್ಕೆ ಒಂದು ಈರುಳ್ಳಿ ತೊಗೊಳ್ಳಿ. ಈರುಳ್ಳಿ ತೊಗೊಂಡು ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿ. ಈರುಳ್ಳಿ ತೊಗೊಂಡ್ರೆ ನೀವು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಆ ಈರುಳ್ಳಿ ಮತ್ತೆ ನೀವು ಪಲ್ಯಕ್ಕೆ ಉಪಯೋಗಿಸ್ಕೋಬೋದು. ಇವಾಗ ನೋಡಿ, ನಾನು ತೋರಿಸ್ತಿದ್ದೀನಿ ನೀರು ದೋಸೆನ. ಅದನ್ನು ನೀವು ಆ ದೋಸೆ ಥರ ತಿರುಗ್ಸೋಕೆ ಹೋಗ್ಬೇಡಿ. ಅದು ಎಷ್ಟಾಗುತ್ತೋ ಅಷ್ಟೇ ಈ ಥರ ಹಾಕಿ ಕೈ ಬಿಟ್ಬಿಡಿ. ಈ ಥರ ನೋಡಿ, ಚಿಕ್ಕಿ ಬರಬೇಕು. ಮಸ್ತ್ ಅಂದರೆ ಮಸ್ತ್ ಆಗುತ್ತೆ ನೀರು ದೋಸೆ ಫ್ರೆಂಡ್ಸ್. ಇದು ಮಂಗಳೂರು ಸೈಡು ನಾ ತಿಂದಿರೋದು, ಉಡುಪಿಲಿ ತಿಂದಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ತಿಳಿ ಸಾರು ಮಾಡಿದ್ರಂತೂ ಇನ್ನೂ ಸೂಪರಾಗಿ ಬರುತ್ತೆ. ಮತ್ತು ನೋಡಿ, ಇವಾಗ ಈ ಥರ ಬರಬೇಕದು. ನೋಡಿ, ಈ ಥರ ನೋಡಿ, ಇವಾಗ ಮಸ್ತ್ ಅಂದರೆ ಚೆನ್ನಾಗಿ ಬರುತ್ತೆ. ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ನೀರು ದೋಸೆ ಬಾಯಲ್ಲಿ ನೀರು ಬರುತ್ತೆ. ನೀರು ದೋಸೆ ಅಂದರೆ ನೀರು ಹಾಕಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಆಗಲ್ಲ. ನೋಡ್ಕೊಂಡು ಬಂದಿದ್ದೆ ನಾನು ಅಲ್ಲಿ. ನೋಡಿ, ಇದೇನ್ರಿ, ರಾತ್ರಿ ಅಕ್ಕಿ ನೆನೆ ಹಾಕ್ಬೇಕು, ಮುಂಜಾನೆ ಮಾಡ್ಕೊಂಡು ತಿನ್ನೋದಷ್ಟೇ. ನೋಡಿ, ಹಿಟ್ಟು ಬೆಳಗ್ಗೆ ರುಬ್ಕೋಬೇಕು, ರಾತ್ರಿ ರುಬ್ಬಿಡಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಎರಡು ಕಡೆ ಬೇಯಿಸ್ಕೊಂಬಿಡಿ. ಮತ್ತೆ ತಡ, ನೀವು ಒಂದ್ಸಲ ಮಾಡಿ ನೋಡ್ರಿ. ಇವಾಗ ನೋಡ್ರಿ, ಇದಕ್ಕೆ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಖಾರ ಪುಡಿ ಹಾಕಿ ಮಾಡ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಳಕನೆ ಮಾಡ್ಕೊಂಬಿಡಿ. ಮಸ್ತ್ ಅಂದರೆ ಮಸ್ತ್ ಆಗುತ್ತೆ. ಮತ್ತು ಇನ್ಯಾಕೆ ತಡ, ಬೇಗ ಮಾಡಿಬಿಡ್ರಿ. ಇವತ್ತು ನೈಟು ಅಕ್ಕಿನೇ ಇಟ್ಬಿಡ್ರಿ. ನಿಮ್ಮ ಮನೆಗೆ ಎಷ್ಟು ದಿನ ನೋಡಿ ಅಷ್ಟು ಜನಕ್ಕೆ ಬೆಳಗ್ಗೆ ಅಕ್ಕಿ ರುಬ್ಕೊಳ್ಳಿ. ಮತ್ತು ಈ ಥರ ನೀರು ದೋಸೆ ಮಾಡ್ಕೊತೀನಿ. ನೋಡಿ, ಎಳ್ಳೆಣ್ಣೆ ಹಾಕೋದು ಮರಿಬೇಡ್ರಿ. ಎಳ್ಳೆಣ್ಣೆ ಇಲ್ಲ ಅಂದರೆ ಸೂರ್ಯಕಾಂತಿ ಎಣ್ಣೆ ಹಾಕಿರಿ. ನೋಡಿ ಫ್ರೆಂಡ್ಸ್, ಇವತ್ತಿನ ನೀರು ದೋಸೆ ಬೆಳಗ್ಗೆ ರೆಸಿಪಿ ಇದು ಹೇಗಿತ್ತು ಅಂತ ನನಗೆ ಹೇಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್.